Samaja digital classes. In previous class, we have completed the chapter 2 addition. Today let us study about the chapter 3 subtraction. Points to remember are: minus is the symbol of subtraction. Minuend minus subtrahend is equal to difference. For example, minuend 8, subtrahend 3. The difference is 8 minus 3, 5. Minuend means a quantity or number from which another is to be subtracted. Example 8. Subtrahend means a quantity or number to be subtracted from another. Example 3. The result of subtracting one number from another. How much one number differs from another? Example 8 minus 3 is equal to 5. Subtraction can be verified by adding difference and subtrahend. It should be equal to the minuend. Example 5 plus 3 is equal to 8. Here 5 is the difference plus 3 is the subtrahend. The minuend answer is 8. Revision exercise. Subtract the following numbers. The first problem, 4528 minus 3214. First we write the place value wise. Ones are units, tens, hundred and thousand. You arrange the numbers with place value. 4528, 3214. Now do the subtraction work. 8 minus 4, 4, 2 minus 1, 1, 5 minus 2, 3, 4 minus 3, 1. It is the problem. We get the C. What should we name it? This one, first one, minuend. It is the minuend. Then subtrahend. Subtrahend. The last one is difference. See, minuend minus subtrahend, we get the difference. 1314 is the difference. Minuend minus subtrahend, we get the answer. It is difference between minuend and subtrahend. The second question, 6453 minus 5302. You arrange the numbers in place value wise. 6453 minus 5302. Again do the subtraction. 3 minus 2, 1, 5 minus 0, 5 only, 4 minus 3, 1, 6 minus 5, 1. So again you name it minuend, subtrahend and difference. Got it, children? In first main, you learn without regrouping. Without regrouping means ಏನಿದೆ ಅದನ್ನ ಹಂಗೆ ಸಬ್ಟ್ರಾಕ್ಷನ್ ಮಾಡ್ಕೊಂಡು ಹೋಗೋದು. ಮೇಲೆ ಬಿಗ್ ನಂಬರ್ ಇರುತ್ತೆ, minuend ಬಿಗ್ ಇರುತ್ತೆ, ಸಬ್ಟ್ರಾಹೆಂಡ್ ಸ್ಮಾಲ್ ಇರುತ್ತೆ. ಸೊ ಈಸಿಯಾಗಿ ನೀವು ಸಬ್ಟ್ರಾಕ್ಷನ್ ಮಾಡಿದ್ರಿ. ಬಟ್ ಇದರಲ್ಲಿ ಈ ಸೆಕೆಂಡ್ ಮೈನ್ ಅಲ್ಲಿ ನಿಮ್ಗೆ ಇದು ರೀಗ್ರೂಪಿಂಗ್ ಆರ್ ಬೋರೋಯಿಂಗ್ ಅಂತ ಇರುತ್ತೆ. ಅಂದ್ರೆ ಒಂದ್ ನಂಬರ್ ಇಂದ ಇನ್ನೊಂದ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ ಅಂತಂದ್ರೆ, ಅಂದ್ರೆ ಬಿಗ್ ನಂಬರ್ ಇಂದ ಸ್ಮಾಲ್ ನಂಬರ್ ಮಾಡ್ಬೋದು, ಅದೇ ಸ್ಮಾಲ್ ನಂಬರ್ ಇಂದ ಬಿಗ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಕ್ ಆಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಪಕ್ಕದ ಪ್ಲೇಸ್ ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಆಗಲ್ಲ ಅಂದ್ರೆ ಟೆನ್ಸ್ ಪ್ಲೇಸ್ ಇಂದ ಒಂದು ಸಾಲ ಅಂತ ತಗೊಳ್ತೀವಿ. ಸೊ ದಟ್ ಈಸ್ ನೋನ್ ಆಸ್ ದ ಬಾರೋಯಿಂಗ್ ಆರ್ ರೀಗ್ರೂಪಿಂಗ್. ಅದನ್ನ ಬಿಗ್ ನಂಬರ್ ಆಗಿ ಕನ್ವರ್ಷನ್ ಮಾಡ್ಕೊಂಡು ಅದರಿಂದ ನಾವು ಸಬ್ಟ್ರಾಕ್ಟ್ ಮಾಡೋದನ್ನ ಈ ಮೇನ್ ಅಲ್ಲಿ ನೀವು ಲರ್ನ್ ಮಾಡ್ತಾ ಹೋಗ್ತೀರಾ. ದ ಫಸ್ಟ್ ಕ್ವಶನ್, 6123 minus 3586. You should write in place value wise.
So see the board, children. Here in ones place 3, then tens place 2, 100 plus 1. So 3 ಇಂದ 6 ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, 2 ಇಂದನೂ 8 ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಮತ್ತೆ 1 ಇಂದ 5 ನು ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಈಗ ನಾವೇನ್ ಮಾಡಬೇಕು, ಬಾರೋ ತಗೋಬೇಕು. ಯಾವ್ದು ಬಿಗ್ ನಂಬರ್ ಇದೆ ಆ ನಂಬರ್ ಇಂದ ನಾವು ಪಕ್ಕದ ನಂಬರ್ಗೆ ಮತ್ತೆ ಆ ನಂಬರ್ ಇಂದ ಇನ್ನೊಂದು ಪ್ಲೇಸ್ಗೆ ಬಾರೋನ ತಗೊಂಡೋಗ್ತೀವಿ. ಬಾರೋ ಅಂತಂದ್ರೆ ಸಾಲ ತಗೊಳ್ಳೋದು ಅಂತ. ಸೊ ಇಟ್ ಈಸ್ ದ ಬಾರೋಯಿಂಗ್. ಸೊ ನೆಕ್ಸ್ಟ್ ಒನ್ ಮಿನ್ಯೂಯೆಂಟ್, ನೆಕ್ಸ್ಟ್ ಸಬ್ಟ್ರಾಹೆಂಟ್, ನೆಕ್ಸ್ಟ್ ಡಿಫರೆನ್ಸ್. ಸೊ ಈಗ ನಾವು ರೀಗ್ರೂಪಿಂಗ್ ಮಾಡ್ಕೊಳ್ಳೋಣ. 1000 ಪ್ಲೇಸ್ ಅಲ್ಲಿ 6 ಇದೆ, ಇಲ್ಲಿಂದ ಇಲ್ಲಿಗೆ 1 ಬಾರೋ ತಗೊಂಡ್ರೆ ಇಟ್ ಬಿಕಮ್ 11. ಸೊ 6 ಅಲ್ಲಿ 1 ನ ನಾವು ಇಲ್ಲಿ ಕೊಟ್ಟಿರೋದ್ರಿಂದ ರಿಮೈನಿಂಗ್ ಇಲ್ಲಿ ಎಷ್ಟಿರುತ್ತೆ, 5 ಇರುತ್ತೆ. ಸೊ 11 ಇಂದ ಮತ್ತೆ ಇಲ್ಲಿಗೆ 1 ಬಾರೋ ತಗೊಂಡ್ರೆ ಇಟ್ ಬಿಕಮ್ 12. 11 ಹೋಗಿ ಏನಾಗುತ್ತೆ, 10 ಆಗುತ್ತೆ. ಅಂದ್ರೆ ಏನು ಇರಲ್ಲ, ನಂಬರು 0 ಇರುತ್ತೆ. ಆ 0ಗೆ ಮತ್ತೆ ಇಲ್ಲಿಂದ 1 ಬಾರೋ ತಗೊಂಡ್ರೆ ನಿಮ್ಗೆ 10 ಆಗುತ್ತೆ. ಮತ್ತೆ ಇಲ್ಲಿ 12 ಇದೆ, ಈ 12 ಅಲ್ಲಿ 1 ಬಾರೋ ಕೊಟ್ಬಿಟ್ರೆ ಇದು 13 ಆಗುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಇರುತ್ತೆ, 1 ಇರುತ್ತೆ. 1ಗೆ ಇಲ್ಲೊಂದು ಬಾರೋ ತಗೊಂಡ್ರೆ 11 ಆಗುತ್ತೆ. ಸೊ ಈಗ ಸಬ್ಟ್ರಾಕ್ಷನ್ ಮಾಡೋಕೆ ನಿಮ್ಗೆ ಈಸಿ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಎ ರೀಗ್ರೂಪಿಂಗ್ ಆರ್ ಬಾರೋಯಿಂಗ್. ಸೊ 13 minus 6, 13 minus 6 answer 7. 11 minus 8 3. 10 minus 5 5. Again 5 minus 3 2. What is the difference? 2 5 3 7. 2537. So same method, 8000 minus 4617. ಇಲ್ಲಿ ನೋಡಿ ಮಕ್ಕಳೇ, 8000 ಇದೆ, ಎಲ್ಲಾ ಪ್ಲೇಸ್ ಅಲ್ಲೂ ಝೀರೋಸ್ ಇದೆ, ಇಲ್ಲಿ ನಂಬರ್ಸ್ ಇದೆ. ಸೊ ಏನ್ ಮಾಡ್ತೀರಾ ನೀವು, ಇಲ್ಲಿನೂ ಅಷ್ಟೇ ಸೇಮ್ ಅದೇ ಮೆಥಡ್ ನ ಫಾಲೋ ಹೋಗ್ಬೇಕು. ಇಲ್ಲಿಂದ ಇಲ್ಲಿಗೆ 1 ಬಾರೋ ತಗೊಳ್ತೀರಾ, ಇಟ್ ಬಿಕಮ್ 10. ಈ 10 ಆದ್ಮೇಲೆ ಇಲ್ಲಿ 7 ರಿಮೈನಿಂಗ್ ಇರುತ್ತೆ. 10 ಇಂದ ಇಲ್ಲಿಗೆ 1 ಬಾರೋ ಕೊಟ್ರೆ ಇಲ್ಲಿ 10 ಆಗುತ್ತೆ, ಇಲ್ಲಿ 9 ಆಗುತ್ತೆ. ಮತ್ತೆ ಈ 10 ಇಂದ ಇಲ್ಲಿಗೆ 1 ಬಾರೋ ಕೊಟ್ರೆ ಇಲ್ಲಿ 10 ಆಗುತ್ತೆ, ಇಲ್ಲಿ 9 ಆಗುತ್ತೆ. ಅಂದ್ರೆ ಒಂದೊಂದು ನಂಬರ್ನ ನಾವು ಅವ್ರಿಗೆ ಸಾಲ ಕೊಡ್ತಾ ಹೋಗ್ತೀವಿ ಅಂತ. ಸೊ 10 minus 7 3, 9 minus 1 8, again 9 minus 6 3, 7 minus 4 3. So write it here, borrowing, minuend, subtrahend and difference. Now you got it, no children? Dear children, please observe the textbook page number 25, third main word problems, first and third questions while explaining. The first question, solve the following problems. A factory manufactured 8,534 boxes. Out of them, 5,421 boxes were sold out. Find the remaining number of boxes. One factory alli 8,534 boxes na manufacture ಮಾಡ್ತಾರೆ. ಅದರಲ್ಲಿ ಔಟ್ ಆಫ್ ದೆಮ್ 5,421 boxes were sold. ಸೊ ಅಷ್ಟು 8,534 ಬಾಕ್ಸಸ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಲ್ಲಿ 5,421 ಬಾಕ್ಸಸ್ ಏನಾಗುತ್ತೆ, ಸೋಲ್ಡ್ ಔಟ್. ಸೋಲ್ಡ್ ಔಟ್ ಅಂದ್ರೆ ಮಾರಾಟ ಆಗುತ್ತೆ. ಹಾಗಾದ್ರೆ ಉಳಿದಿದ್ದ ಬಾಕ್ಸಸ್ ಎಷ್ಟು ಅಂತ, ಫೈಂಡ್ ದ ರಿಮೈನಿಂಗ್ ಬಾಕ್ಸಸ್. ನಾವೀಗ ಉಳಿದಿದ್ದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ರೈಟ್ ದ ಕ್ವಶನ್ ಫ್ರಮ್ ದ ಟೆಕ್ಸ್ಟ್ ಬುಕ್, ರೈಟ್ ದ ಸೊಲ್ಯೂಷನ್. ಫಸ್ಟ್ ನಂಬರ್ ಆಫ್, write a statement, number of boxes manufactured, number of boxes manufactured, how much, 8,534. Number of boxes, the next one,
number of boxes sold out. ಎಷ್ಟು ಮಾರಾಟ ಆಗಿದೆ? ಎಷ್ಟು ಬರುತ್ತೆ? 5421 ಇಷ್ಟು ಸೇಲ್ ಆಗಿರುತ್ತೆ. ಸೊ ರಿಮೈನಿಂಗ್ ನಾವು ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ನಂಬರ್ ಆಫ್ ಬಾಕ್ಸಸ್, ರಿಮೈನಿಂಗ್ ನಂಬರ್ ಆಫ್ boxes, remaining number of boxes. Do the subtraction work. 4 minus 1 3, 3 minus 2 1, 5 minus 4 1, 8 minus 5 3. So remaining number of boxes 3113. The last conclusion, thus 3113 boxes were remaining in the factory. ಹಾಗಾದ್ರೆ ಫ್ಯಾಕ್ಟರಿಯಲ್ಲಿ ಎಷ್ಟು ಉಳಿದಿದೆ? 3113 ಬಾಕ್ಸಸ್ ಉಳಿದಿದೆ. The third question, Sanjeev has rupees 8524. He donated rupees 2937 to an orphanage charitable trust. How much amount is left with him? ಸಂಜೀವ್ ಹತ್ರ 8524 ರೂಪೀಸ್ ಇದೆ. ಅವನು ಅನಾಥಾಶ್ರಮಕ್ಕೆ, ಆರ್ಫನೇಜ್ ಅಂದ್ರೆ ಇಲ್ಲಿ ಅನಾಥಾಶ್ರಮ ಅಂತ. He donated rupees 2937 to an orphanage. ಆರ್ಫನೇಜ್ ಅಂತಂದ್ರೆ ಅನಾಥಾಶ್ರಮ ಅಂತ ಹೇಳಿದ್ನಲ್ಲ. ಸೊ 2937 ರೂಪೀಸ್ ನ ಅವನು ಕೊಟ್ಬಿಡ್ತಾನೆ ಆ ಚಾರಿಟಬಲ್ ಟ್ರಸ್ಟ್ಗೆ. ಅನಾಥಾಶ್ರಮ ಟ್ರಸ್ಟ್ ಇರುತ್ತಲ್ಲ ಅಲ್ಲಿ ಕೊಡ್ತಾನೆ. ಹಾಗಾದ್ರೆ ಇವಾಗ ಅವನ ಹತ್ರ ಎಷ್ಟಿದೆ? ಹೌ ಮಚ್ ಅಮೌಂಟ್ ಈಸ್ ಲೆಫ್ಟ್ ವಿತ್ ಹಿಮ್. ಹಾಗಾದ್ರೆ ಇವಾಗ ಅವನ ಹತ್ರ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್, ಸ್ಟೇಟ್ಮೆಂಟ್ ಬರೀರಿ. ಅಮೌಂಟ್ with ಸಂಜೀವ್, ಅಮೌಂಟ್ ವಿತ್ ಸಂಜೀವ್. ಸಂಜೀವ್ ಹತ್ರ ಎಷ್ಟು ಅಮೌಂಟ್ ಇತ್ತು? 8524. ಅವನು ಎಷ್ಟು ಡೊನೇಟ್ ಮಾಡ್ದ? ಅಮೌಂಟ್ ಡೊನೇಟೆಡ್ ಬೈ ಸಂಜೀವ್. ಎಷ್ಟು ಅಮೌಂಟ್ ಅವನಿಂದ ಟ್ರಸ್ಟಿಗೆ ಹೋಯ್ತು ಅನ್ನೋದಕ್ಕೆ 2937. ಇಷ್ಟು ಅಮೌಂಟ್ ನ ಅವನು ಡೊನೇಟ್ ಮಾಡ್ದ. ಸೊ ಇಟ್ ಈಸ್ ದ ರೀಗ್ರೂಪಿಂಗ್, ಮೀನ್ಸ್ ಬಾರೋಯಿಂಗ್. ಬಾರೋ ತಗೊಂಡ್ ಮಾಡ್ಬೇಕು. ಸೊ ಇಲ್ಲಿ 5, ಇಲ್ಲಿ 2, ಇಲ್ಲಿ 4, ಇಲ್ಲೆಲ್ಲ ಬಿಗ್ ನಂಬರ್, ಇಲ್ಲೆಲ್ಲ ಸ್ಮಾಲ್ ನಂಬರ್ ಇದೆ. ಸೊ ನೀವು 1000 ಪ್ಲೇಸ್ ಇಂದ ಬಾರೋ ತಗೋಬೇಕು. 8 ಇಂದ 5 ತಗೊಂಡ್ರೆ 15 ಆಗುತ್ತೆ. ಇಲ್ಲಿ 7 ಉಳಿಯುತ್ತೆ. 15 ಇಂದ ಇಲ್ಲಿಗೆ ಒಂದು ಬಾರೋ ತಗೊಂಡ್ರೆ ಇಲ್ಲಿ 14 ಆಗುತ್ತೆ. ಇಲ್ಲಿ 12 ಆಗುತ್ತೆ. ಮತ್ತೆ 12 ಇಂದ ಇಲ್ಲಿ ಒಂದು ಬಾರೋ ತಗೊಂಡ್ರೆ ಇಟ್ ಬಿಕಮ್ 14, ಇಟ್ ಬಿಕಮ್ 11. ಈಗ ನೀವು ಈಸಿಯಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ 14 minus 7 7, 11 minus 3 8, 14 minus 9 5, 7 minus 2 5. ಸೊ ಹಾಗಾದ್ರೆ ಅವನ ಹತ್ರ ಎಷ್ಟು ಉಳಿತು? 5587. ಸೊ ಆನ್ಸರ್ ಬರೀರಿ. ಅಮೌಂಟ್ ಲೆಫ್ಟ್ ವಿತ್ ಸಂಜೀವ್. ಹಾಗಾದ್ರೆ ಸಂಜೀವ್ ಹತ್ರ ಎಷ್ಟಿದೆ? 5587 ಇದೆ. ಲಾಸ್ಟ್ ಕನ್ಕ್ಲೂಷನ್ ಹಿಂಗ್ ಫಿನಿಶ್ ಮಾಡಿ. rupees 5587 was left with Sanjeev. Exercise 3.1, find the difference. The second main
Example 42,695 minus 20,746. It is the regrouping. Regrouping or borrowing method with borrowing. So it is called borrowing. Then it is the minuend and it is the subtrahend. Then minuend minus subtrahend, we get the difference. Now do the regrouping or borrowing. Here 4 minus 2 we do easily, but 2 minus 0 also we do. Again 6 minus 7 we can't do. Again 5 minus 6 also we can't do. So what should we do? You observe it. Five minus 6 we can't do. Take one borrow from here to here, tens to 1's place. So it become 15, it become 8. So 9 ಅಲ್ಲಿ ಇಲ್ಲಿಗೆ ಒಂದು ಬೋರೋ ಕೊಟ್ರೆ 9 ಅಲ್ಲಿ ಒಂದು ಹೋದ್ರೆ ರಿಮೈನಿಂಗ್ 8 ಇರುತ್ತೆ. ಸೊ 8 ಇಂದ ನಾವು 4 ನ ಸಬ್ಟ್ರಾಕ್ಷನ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಅದೇ ಮೆಥಡ್ ಅಲ್ಲಿ ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಏನ್ ಮಾಡಬೇಕು? ಅಗೇನ್ ಟೇಕ್ ಒನ್ ಬೋರೋ ಫ್ರಮ್ 1000 ಪ್ಲೇಸ್ ಟು 100 ಪ್ಲೇಸ್. ಸೊ ಇಲ್ಲಿ 2 ಇಂದ ಇಲ್ಲಿ ಒಂದು ಬೋರೋ ಕೊಟ್ರೆ ಇದು 16 ಆಗುತ್ತೆ. ಇಟ್ ಬಿಕಮ್ 16. ರಿಮೈನಿಂಗ್ ಇಲ್ಲಿ 1 ಇರುತ್ತೆ. ಈಗ ನೀವು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. 15 ಮೈನಸ್ 6 9 ಆಯ್ತು. 8 ಮೈನಸ್ 4 4. 16 ಮೈನಸ್ 7 9. 1 ಮೈನಸ್ 0 0 ಇದ್ದಾಗ ಯಾವುದೇ ನಂಬರ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಅದೇ ನಂಬರು ಸಿಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಮಾತ್ರ 0 ಬರುತ್ತೆ. ಬಟ್ ಸಬ್ಟ್ರಾಕ್ಷನ್ ಮಾಡಿದಾಗ ಅಥವಾ ಅಡಿಷನ್ ಮಾಡಕ್ ಹೋದಾಗ 0 ಯಾವ ತರ ಆಕ್ಟ್ ಮಾಡಲ್ಲ. ಸೊ 1 ಮೈನಸ್ 0 1. 4 minus 2 2. So it is the borrowing column, it is the minuend column, and it is the subtrahend column, and it is the difference column. Minuend minus subtrahend, we get the difference. Children, ಈಗ ನೀವು borrowing regrouping ಮಾಡೋದು ಗೊತ್ತಾಯ್ತು. ಇದನ್ನ ವೆರಿಫಿಕೇಶನ್ ಸಹ ಮಾಡಬಹುದು. ನೀವು ಮಾಡಿರೋ ಆನ್ಸರ್ ಸರಿ ಇದೆಯಾ, ನೀವು ಈಗ ತಗೊಂಡಿದ್ರಲ್ವಾ, ಬಾರೋ ತಗೊಂಡು ಮಾಡಿದಿರಲ್ವಾ, ಈ ಆನ್ಸರ್ ಸರಿ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಸೊ ಆವಾಗ ವೆರಿಫೈ ಮಾಡಕ್ಕೆ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಫಾರ್ಮುಲಾ ಅಪ್ಲೈ ಮಾಡಿ ವೆರಿಫೈ ಮಾಡಿದ್ರೆ ನಿಮ್ಗೆ ಇಲ್ಲಿರೋ ಆನ್ಸರ್ ಕರೆಕ್ಟ್ ಆಗಿ ಬಂತು ಅಂದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಸರಿ ಇದೆ ಅಂತ. ಸೊ ವೆರಿಫಿಕೇಶನ್ ಹೇಗೆ, ಏನ್ ಫಾರ್ಮುಲಾ ಅಪ್ಲೈ ಮಾಡಬೇಕು ನೋಡ್ಕೊಳ್ಳಿ. ವೆರಿಫಿಕೇಶನ್ ಆರ್ ವೆರಿಫೈ ದ answer. Verification or verify the answer. ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಅಂದ್ರೆ ಈ ಎರಡನ್ನ ನಾವು ಏನ್ ಮಾಡಿದೀವಿ, ಈ ಎರಡನ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಡಿಫರೆನ್ಸ್ ಬರುತ್ತೆ. ಆದ್ರೆ ಇವಾಗ ನಾವೇನ್ ಮಾಡ್ತೀವಿ, ಇದು ಮತ್ತೆ ಇದು ಎರಡನ್ನು ಆಡ್ ಮಾಡಿದ್ರೆ ನಮ್ಗೆ ಈ ಆನ್ಸರ್ ಬರ್ಬೇಕಂದ್ರೆ ಡಿಫರೆನ್ಸ್ ಪ್ಲಸ್ ಸಬ್ಟ್ರಾಹೆಂಡ್ ಇಸ್ ಈಕ್ವಲ್ ಟು ಮೈನ್ಯೂಯೆಂಟ್ ಆರ್ ಮಿನ್ಯೂಯೆಂಟ್. ನಿಮ್ಗೆ ಇದು ಮತ್ತೆ ಇದು ಎರಡನ್ನು ಆಡ್ ಮಾಡಿದ್ರೆ ವಿ ಗೆಟ್ ದ ಮಿನ್ಯೂಯೆಂಟ್. ನೋಡ್ಕೊಳ್ಳಿ, ಡಿಫರೆನ್ಸ್ ಪ್ಲಸ್ ಸಬ್ಟ್ರಾಹೆಂಡ್ ಮಿನ್ಯೂಯೆಂಟ್ ಪ್ಲಸ್ ಸಬ್ಟ್ರಾಹೆಂಡ್ ಇಸ್ ಈಕ್ವಲ್ ಟು ಮಿನ್ಯೂಯೆಂಟ್. ಡಿಫರೆನ್ಸ್ ಪ್ಲಸ್ ಸಬ್ಟ್ರಾಹೆಂಡ್ ಇಸ್ ಈಕ್ವಲ್ ಟು ಮಿನ್ಯೂಯೆಂಟ್. ಈಗ ನೋಡಿ ಡಿಫರೆನ್ಸ್ ಎಷ್ಟು ಹೇಳಿದ್ದಾರೆ, 2 1 9 4 ಅಗೇನ್ 9. ಪ್ಲಸ್ ಮಾಡ್ಕೊಳ್ಳಿ. ಸಬ್ಟ್ರಾಹೆಂಡ್ ಎಷ್ಟಿದೆ, 2 0 7 4 6. ಈಗ ಆಡ್ ಮಾಡಿ, ಎರಡು ನಂಬರ್ನ ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕು ನಮ್ಗೆ, ಈ ನಂಬರ್ ಅಂದ್ರೆ ಮಿನ್ಯೂಯೆಂಟ್ ಅಷ್ಟು ಆನ್ಸರ್ ಇಲ್ಲಿ ಏನ್ ನಂಬರ್ ಇದೆ ಅದು ಇಲ್ಲಿ ಬಂತು ಅಂದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ, ಇಲ್ಲ ಅಂದ್ರೆ ರಾಂಗ್. ಆಡ್ ಮಾಡ್ಕೊಳ್ಳಿ. 9 ಪ್ಲಸ್ 6 15 ಬಂತಲ್ವಾ. ಸೊ 1 ಕ್ಯಾರಿ. ಸೊ 1 ಪ್ಲಸ್ 4 5 5 ಪ್ಲಸ್ 4 9.
9 plus 6 7 16 ಬರುತ್ತೆ. ಮತ್ತೆ 1 ಕ್ಯಾರಿ, 1 plus 1 2, ಮತ್ತೆ 2 plus 2 4. ನೋಡಿ 4 2 6 9 5, 4 2 6 9 5. ಸೊ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತು. ಅರ್ಥ ಆಗಿದೆಯಲ್ಲ ಇವಾಗ? ವೆರಿಫೈ ದ ಆನ್ಸರ್ ಅಂದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾವು ಯಾವ್ದು ಮಾಡ್ತೀವಿ? ಚೆಕ್ ಅಂತನಾದ್ರೂ ಬರಿಬಹುದು, ಇಲ್ಲ ವೆರಿಫೈ ಅಂತನಾದ್ರೂ ಬರಿಬಹುದು. ಡಿಫರೆನ್ಸ್ ಪ್ಲಸ್ ಸಬ್ಟ್ರಾಹೆಂಡ್ ಇಸ್ ಈಕ್ವಲ್ ಟು ಮಿನ್ಯೂಯೆಂಟ್. ಈ ಫಾರ್ಮುಲಾನ ನೀವು ಚೆನ್ನಾಗಿ ಮೆಮೊರಿಯಲ್ಲಿ ಇಟ್ಕೊಂಡ್ರೆ ನೀವು ಮಾಡಿರೋ ಪ್ರಾಬ್ಲಮ್ ನ ನೀವೇ ಚೆಕ್ ಮಾಡ್ಕೊಬಹುದು. ನಾನು ಮಾಡಿರೋದು ಸರಿ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಅಂಡರ್ಸ್ಟುಡ್ ಆಗುತ್ತೆ. ದ ಥರ್ಡ್ ಮೇನ್ ಸಬ್ಟ್ರಾಕ್ಟ್. ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಪ್ರಾಬ್ಲಮ್ ನೋಡಿ, 16,486 ಫ್ರಮ್ 26,475. ಇಲ್ಲಿ ನಿಮ್ಗೆ ಸೈನ್ ಕೊಟ್ಟಿಲ್ಲ, ಸಬ್ಟ್ರಾಕ್ಷನ್ ಸೈನ್ ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾರೆ? ಫ್ರಮ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ಅಂದ್ರೆ ಏನು? ಇಂದ ಅಂತ. ಸೊ ಯಾವ್ದ್ರಿಂದ ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡೋದು ಹೇಳಿ ನೋಡೋಣ. ಎಸ್, 26,475 ಇಂದ. ಅಂದ್ರೆ ನಿಮ್ಗೆ ಏನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಫ್ರಮ್ ಆದ್ಮೇಲೆ ಇರೋ ನಂಬರ್ ಏನಿದೆ ಅದನ್ನ ಫಸ್ಟ್ ನೀವು ಪ್ಲೇಸ್ ವ್ಯಾಲ್ಯೂ ವೈಸ್ ಹಾಕೋಬೇಕು. ಪ್ಲೇಸಸ್ ನ ಅರೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೋರೋಗೆ ಪ್ಲೇಸ್ ಬಿಟ್ಕೊಳ್ಳಿ. ಬೋರೋ ಪ್ಲೇಸ್ ಬಿಟ್ಕೊಂಡಿದ್ದಾದ್ಮೇಲೆ ನೀವು ಫಸ್ಟ್ ಇದನ್ನ ವರ್ಕಿಂಗ್ ಸ್ಪೇಸ್ ಅಲ್ಲಿ ಈ ತರ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ನೀವು ನಂಬರ್ಸ್ ನ ಅರೇಂಜ್ ಮಾಡ್ತಾ ಹೋಗಿ. ನೋಡಿ ಫಸ್ಟ್ ಫ್ರಮ್ ಅಂತ ಇದೆ ಅಲ್ವಾ, ಇದನ್ನ ಫಸ್ಟ್ ಬರೆದ್ರೆ ಪ್ರಾಬ್ಲಮ್ ರಾಂಗ್ ಆಗೋಗುತ್ತೆ. ಯಾಕಂದ್ರೆ ಈ ನಂಬರ್ ಫ್ರಮ್ ಆದ್ಮೇಲೆ ಇರೋ ನಂಬರ್ ನ ನೀವು ಫಸ್ಟ್ ಬರಿಬೇಕಾಗುತ್ತೆ. 26,475 ಮೈನಸ್ 16,486. ಈಗ ನೀವು ರೀಗ್ರೂಪಿಂಗ್ ಮಾಡ್ಕೊಬೇಕು. ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಂಬರ್ ಅಲ್ಲಿ ಯಾವ್ದು ಬಿಗ್ಗು ಯಾವ್ದು ಸ್ಮಾಲು. ನಿಮ್ಗೆ ಅರ್ಥ ಆದ್ಮೇಲೆ ನೀವು ಎಲ್ಲಿ ಬೋರೋನ ತಗೋಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಫಸ್ಟ್ ನೀವು ಒನ್ಸ್ ಪ್ಲೇಸ್ ಹೋಗಿ, ಒನ್ಸ್ ಪ್ಲೇಸ್ ಅಲ್ಲಿ 5 ಇದೆ, ಇಲ್ಲಿ 6 ಇದೆ. ಏನ್ ಮಾಡ್ತೀರಾ? ರೀಗ್ರೂಪಿಂಗ್ ಮಾಡ್ಕೊಂತೀರಾ ಅಥವಾ ಬೋರೋ ತಗೊಂತೀರಾ? 5 ಇರೋದು 15 ಆಗುತ್ತೆ, ಇದು 6 ಆಗುತ್ತೆ. ಮತ್ತೆ 6 ಅಲ್ಲಿ 8 ಕ್ಯಾನ್ಸಲ್ ಆಗಲ್ಲ. ಮತ್ತೆ ಇಲ್ಲೊಂದು ಬೋರೋ ತಗೊಂತೀರಾ, ಇಟ್ ಬಿಕಮ್ 3, ಇಲ್ಲಿ 16. ಮತ್ತೆ 3 ನಲ್ಲಿ 4 ಹೋಗಲ್ಲ, ಮತ್ತೆ ಬೋರೋ ತಗೊಂಡ್ರೆ 13 ಆಗುತ್ತೆ, ಇಲ್ಲಿ 5 ಆಗುತ್ತೆ. ಮತ್ತೆ 5 ಅಲ್ಲಿ 6 ಕ್ಯಾನ್ಸಲ್ ಆಗಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಬೋರೋ ತಗೊಂತೀರಾ, ಬಿಕಮ್ 15, ಬಿಕಮ್ 1. ಈಗ ಫುಲ್ ಫಿನಿಶ್ ಆಗಿದೆ. ನೀವೇನ್ ಮಾಡ್ಬೇಕು ಅನ್ನೋದು ಏನಂತ ಹೇಳ್ತೀವಿ ಈ ಕಾಲಮ್ಗೆ? ನಾವು ಬೋರೋ ಅಥವಾ ಬೋರೋಯಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಿನ್ಯೂಯೆಂಟ್. ಮಿನ್ಯೂಯೆಂಟ್ ನೀವು ಯಾವ್ದನ್ನ ಏನೇನ್ ಅಂತೀವಿ ಅನ್ನೋದನ್ನ ಚೆನ್ನಾಗಿ ಮೆಮೊರಿನಲ್ಲಿ ಇಟ್ಕೋಬೇಕು. ಪ್ಲೇಸಸ್ ಏನಾದ್ರು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ರೆ ಹೇಳಕ್ಕೆ ಬರಬೇಕು. ಸೊ 15 minus 6 9, 16 minus 8 8, 13 minus 4 9, 15 minus 6 9, 1 minus 1 0. ನಿಮ್ಗೆ ಡಿಫರೆನ್ಸ್ ಏನ್ ಬಂತು? 9,989. ಸೊ ಈ ತರ ಪ್ರಾಬ್ಲಮ್ಸ್ ಇನ್ನೂ ಒಂದಷ್ಟು ನಿಮ್ಗೆ ವರ್ಕಿಂಗ್ ಕೊಡ್ತೀವಿ. ನೀವು ಅದನ್ನ ನೋಡ್ಕೊಂಡು ನೀವೇ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಓಕೆನಾ ಚಿಲ್ಡ್ರನ್? So children, we have completed today's class. Write the maths classwork neatly. Thank you. Have an enjoyable day.